ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಜೊತೆ ನಡೀತಾ ಇರತಕ್ಕಂತ ಆ ಒಂದು ಪೈಶಾಚಿಕ ಕೃತ್ಯ ಏನಿದೆ, ಹಿಂಸಾತ್ಮಕ ಘಟನೆ ಏನಿದೆ, ಇದೆಲ್ಲವನ್ನು ನೋಡಿದಾಗ ಶಾಂತಿಯ ಧರ್ಮ ಅಂತ ಹೇಳಿಕೊಳ್ತಾರಲ್ಲ, ಶಾಂತಿಯ ಪಂಥ ನಮ್ಮದು, ಶಾಂತಿಯ ಮತ ನಮ್ಮದು ಅಂತ ಹೇಳಿಕೊಳ್ಳುವ ಮುಸಲ್ಮಾನರಿಗೆ ನೇರವಾಗಿ ಕೇಳಿಕೊಳ್ತೇನೆ, ಇದನ್ನ ಯಾರಾದ್ರೂ ಶಾಂತಿ ಅಂತ ಕರೀತಾರ? ಅದೇ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಈ ಮಟ್ಟಕ್ಕೆ ತೊಂದರೆ ಆಗ್ತಾ ಇರಬೇಕಾದ್ರೆ ಯಾವ JNU ವಿದ್ಯಾರ್ಥಿಗಳು ಬೀದಿಗೆ ಬಂದ್ರಿ? ಯಾವ ಎಡಚರರು, ಪ್ರಗತಿಪರರು, ಬುದ್ಧಿಜೀವಿಗಳು ಬೀದಿಗೆ ಬಂದು ನೀವು ಪ್ಲೇ ಕಾರ್ಡ್ ಹಿಡಿದ್ರಿ? ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ಹಿಂಸಾಚಾರ ಖಂಡಿಸಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ಕೈಗೊಂಡಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ ಪುನೀತ್ ಕೆರೆಹಳ್ಳಿ ಅವರು. ಈ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ. ಇವತ್ತು ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳ ಪರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದಾಗಿ ಅವರ ಪರವಾಗಿ ನಾವು ನಿಂತಿದ್ದೇವೆ. ಇದು ಗೆರೆಗಳು ಅಥವಾ ಗಡಿಯ ಗೆರೆಗಳ ಮುಖಾಂತರ ನಮ್ಮನ್ನು ವಿಭಜಿಸುವ ಪ್ರಯತ್ನ ಏನಿದೆ, ಹಿಂದೂಗಳು ಯಾವ ಗಡಿಯ ಗೆರೆಯನ್ನು ಕೂಡ ನಂಬಿಕೊಂಡು ಬದುಕ್ತಾ ಇಲ್ಲ. ಆ ಗಡಿಯ ಗೆರೆಗಳನ್ನು ಮೀರಿ ನಮ್ಮ ಜೊತೆ ಒಂದು ಬಾಂಧವ್ಯ ಇದೆ. ಅದು ಪಾಕಿಸ್ತಾನದೊಟ್ಟಿಗೆ ಆಗಿರ್ಬೋದು, ಪಾಕಿಸ್ತಾನದ ಹಿಂದೂಗಳ ಜೊತೆ ಆಗಿರ್ಬೋದು, ಬಾಂಗ್ಲಾದ ಹಿಂದೂಗಳ ಜೊತೆ ಆಗಿರ್ಬೋದು, ಅಥವಾ ನಮ್ಮ ಅಫ್ಘಾನಿಸ್ತಾನದ ಹಿಂದೂಗಳ ಜೊತೆ ಆಗಿರ್ಬೋದು, ಶ್ರೀಲಂಕಾದ ಹಿಂದೂಗಳ ಜೊತೆ ಆಗಿರ್ಬೋದು, ಮಯನ್ಮಾರ್ನ ಹಿಂದೂಗಳ ಜೊತೆ ಆಗಿರ್ಬೋದು, ಅಮೆರಿಕದಲ್ಲಿರ್ತಕ್ಕಂಥ ಹಿಂದೂಗಳ ಜೊತೆ ಆಗಿರ್ಬೋದು, ನೇಪಾಳದ ಹಿಂದೂಗಳ ಜೊತೆಗಾಗಿರ್ಬೋದು, ಎಲ್ಲ ಹಿಂದೂಗಳ ಜೊತೆ ನಾವು ಸರ್ವಕಾಲಿಕವಾಗಿ ನಾವೆಲ್ಲರೂ ಸಹೋದರತ್ವದಿಂದ ಇರ್ತೇವೆ. ಎಲ್ಲೇ ಯಾವುದೇ ಹಿಂದೂಗಳಿಗೆ ತೊಂದರೆ ಆದರೆ ಮೊದಲು ನಾವು ಕೂಡ ಧ್ವನಿ ಆಗ್ತೇವೆ. ಯಾಕೆ ಅಂತಂದರೆ, ತಾಯಿ ಎಲ್ಲೇ ಇರಲಿ, ಕುಟುಂಬ ಎಲ್ಲೇ ಇರಲಿ, ಆ ತಾಯಿಗೆ ನೋವಾಯಿತು ಅನ್ನೋದು ಮಗನಿಗೆ ನೋವಾಯಿತು ಅನ್ನೋದು ತಾಯಿಗೋ ಗೊತ್ತಾದರೆ ಮುಖ ನೋಡುವವರೆಗೂ ಅಥವಾ ಹತ್ರಕ್ಕೆ ಹೋಗೋವರೆಗೂ ಕರುಳು ತಡ್ಕೊಂಡಿರೋದಿಲ್ಲ. ಕಣ್ಣೀರು ಆ ಕ್ಷಣಕ್ಕೆ ಬಂದ್ಬಿಡುತ್ತೆ, ದುಃಖ ಆ ಕ್ಷಣಕ್ಕಾಗುತ್ತೆ. ಆ ಕರುಳ ಸಂಬಂಧ ನಮಗೂ ಮತ್ತು ಎಲ್ಲ ಹಿಂದೂಗಳ ಜೊತೆಗಿದೆ. ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಜೊತೆ ನಡೀತಾ ಇರ್ತಕ್ಕಂಥ ಆ ಒಂದು ಪೈಶಾಚಿಕ ಕೃತ್ಯ ಏನಿದೆ, ಹಿಂಸಾತ್ಮಕ ಘಟನೆ ಏನಿದೆ, ಅವ್ರ ಜೊತೆ ನಡ್ಕೊಳ್ತಾ ಇರೋದು, ಮನೆಗಳಿಗೆ ಬೆಂಕಿ ಹಚ್ಚುತ್ತಾ ಇರೋದು, ಕಾಳಿ ದೇವಸ್ಥಾನಕ್ಕೆ ಬೆಂಕಿ ಹಚ್ಚುತ್ತಾ ಇರೋದು, ಹಿಂದೂಗಳ ಮೇಲೆ ದೌರ್ಜನ್ಯ, ಇದೆಲ್ಲವನ್ನು ನೋಡಿದಾಗ ಶಾಂತಿಯ ಧರ್ಮ ಅಂತ ಹೇಳ್ಕೊಳ್ತಾರಲ್ಲ, ಶಾಂತಿಯ ಪಂಥ ನಮ್ಮದು, ಶಾಂತಿಯ ಮತ ನಮ್ಮದು ಅಂತ ಹೇಳಿಕೊಳ್ಳುವ ಮುಸಲ್ಮಾನರಿಗೆ ನೇರವಾಗಿ ಕೇಳಿಕೊಳ್ತೇನೆ, ಇದನ್ನು ಯಾರಾದರೂ ಶಾಂತಿ ಅಂತ ಕರೀತಾರಾ? ಹಾಗಾದರೆ ಇಡೀ ವಿಶ್ವ ಹೇಳುತ್ತಲ್ಲ, ಫಕೀರರನ್ನು ಕೊಲ್ಲಿ ಅಂತ ಹೇಳ್ತಾರೆ, ಅದು ಹಿಂಸಾತ್ಮಕ ಧರ್ಮ ಅಂತ ಇಡೀ ವಿಶ್ವ ಹೇಳುತ್ತಲ್ಲ, ವಿಶ್ವದ ಜನರು ಹೇಳ್ತಾರಲ್ಲ ಮುಸಲ್ಮಾನರಿಗೆ, ಅದು ಸತ್ಯವಾ? ನೀವು ಹೇಳಬೇಕು. ಯಾವ ಕಾರಣಕ್ಕಾಗಿ ನೀವು ಅವ್ರ ಮೇಲೆ ಆ ರೀತಿ ನರಮೇಧವನ್ನು ನಡೆಸಿದ್ರಿ, ಆ ರೀತಿ ಹಿಂಸಾಚಾರವನ್ನು ನಡೆಸಿದ್ರಿ? ನಿಮ್ಮನ್ನು ನೀವು ಶಾಂತಿ ದೂತರು ಅಂತ ಹೇಳಿಕೊಳ್ಳೋದಕ್ಕೆ ನಾಲಾಯಕ್ಕಿದ್ದೀರಿ. ಇದನ್ನು ನಾನು ನೇರವಾಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನೀವು ಹಿಂದೂಗಳ ಮೇಲೆ ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯಕ್ಕೆ ಪ್ರತಿಕಾರ ಹೇಗಿದೆ ಅಂತ ಅಂದರೆ, ಇವತ್ತು ನೀವು ಕಾಳಿ ದೇವಸ್ಥಾನಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ಕಾಳಿಯೇ ಪ್ರತ್ಯಕ್ಷಳಾಗಿ ಬಾಂಗ್ಲಾದೇಶದಲ್ಲಿ ಕತ್ತಿ ಹಿಡಿದು ಮಹಿಳೆ ಒಬ್ಬಳು ಬಂದು ನಿಂತಿದ್ದಾಳೆ ಅಂದರೆ ಆಕೆ ಸಾಕ್ಷಾತ್ ಕಾಳಿ ಅಂದರೆ ಎಲ್ಲಿಂದನೋ ಬಂದು ರಕ್ಷಿಸ್ತಾರೆ ಅಂತ ಹಿಂದೂಗಳು ಕುಂತಿಲ್ಲ. ನಮ್ಮ ಮೇಲೆ ದೌರ್ಜನ್ಯ ನಡೆದರೆ ಸ್ವತಃ ನಾವೇ ಕಾಳಿಗಳಾಗ್ತೀವಿ ಅನ್ನೋದನ್ನು ಇವತ್ತು ಹೆಣ್ಣು ಮಕ್ಕಳು ತಿಳಿಸಿದ್ದಾರೆ. ಅದು ಕೇವಲ ಬಾಂಗ್ಲಾದಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಇದೇ ರೀತಿ ಆಗುತ್ತೆ ಅನ್ನುವ ಅನೇಕ ವ್ಯಕ್ತಿಗಳ ಇದನ್ನು ನಾನು ನೋಡಿದ್ದೇನೆ, ಹೇಳಿಕೆಗಳನ್ನು ಗಮನಿಸಿದ್ದೇನೆ. ಭಾರತದಲ್ಲಿ ಆ ರೀತಿ ಆಗುತ್ತೆ ಅಂತ ಹೇಳುವವರಿಗೆ ನಾನೊಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ನಾವಿನ್ನೂ ಬದುಕಿದ್ದೀವಿ, ಸತ್ತಿಲ್ಲ. ಆ ರೀತಿ ಹೋರಾಟಗಳನ್ನು ನಾವೇನಾದರೂ ಮಾಡ್ತೀವಿ ಅಂತ ನೀವು ಮುಂದೆ ಬಂದದ್ದೇ ಆದರೆ ಅದಕ್ಕೆ ಪ್ರತೀಕಾರವನ್ನು ತೋರಿಸುವ ಶಕ್ತಿ ನಮಗಿದೆ. ನಮ್ಮದು ಸಂಘರ್ಷದ ಬದುಕು, ನಮ್ಮದು ಹೋರಾಟದ ಬದುಕು. ನಾವು ಸವಾಲುಗಳನ್ನು ಎದುರಿಸಿಯೇ ಬಂದಿದ್ದೀವಿ. ನಾವು ಸೋತ ಸಮಾಜವಲ್ಲ, ಸಂಘರ್ಷವನ್ನು ಎದುರಿಸ್ಕೊಂಡು ಬಂದ ಸಮಾಜ ಇದೆ. ಇತಿಹಾಸವನ್ನು ನೋಡ್ಕೊಂಡು ಬನ್ನಿ ನೀವು. ನಮಗೆ ಸಂಖ್ಯೆ ಮುಖ್ಯ ಅಲ್ಲ. ನಾವು ಮತ್ತೆ ಹೇಳ್ತಾ ಇದ್ದೇವೆ, ಯಾರೆಲ್ಲ ನೀವಿದ್ದೀರಿ, ಪ್ಯಾಲಿಸ್ತೇನದಲ್ಲಿ ಯಾರೋ ಏನೋ ಆಯಿತು ಅಂತ ಅಂದರೆ ನಿಮಗೆ ಇಲ್ಲಿ ಹೋರಾಟ ಮಾಡಲಿಕ್ಕೆ JNU ಬೇಕಾಗುತ್ತೆ, ಬೇರೆ ಬೇರೆ ವೇದಿಕೆಗಳು ಬೇಕಾಗುತ್ತೆ. ಅದೇ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಈ ಮಟ್ಟಕ್ಕೆ ತೊಂದರೆ ಆಗ್ತಾ ಇರಬೇಕಾದ್ರೆ ಯಾವ JNU ವಿದ್ಯಾರ್ಥಿಗಳು ಬೀದಿಗೆ ಬಂದ್ರಿ? ಯಾವ ಎಡಚರರು, ಪ್ರಗತಿಪರರು, ಬುದ್ಧಿಜೀವಿಗಳು ಬೀದಿಗೆ ಬಂದು ನೀವು ಪ್ಲೇ ಕಾರ್ಡ್ ಹಿಡಿದ್ರಿ? ಹಿಂದೂಗಳಿಗೆ ತೊಂದರೆ ಆದರೆ ಯಾರು ಬಿಡ್ರಿ. ನಿಮ್ಮ ಪ್ರಕಾರ ಹಿಂದೂ ಅನ್ನೋದಲ್ಲ, ಮಾನವೀಯ ಮೌಲ್ಯಕ್ಕಾದರೂ ಬರ್ಬೋದಿತ್ತಲ್ರಿ. ಮುಸಲ್ಮಾನರಿಗೆ ಮಾನವೀಯ ಮೌಲ್ಯತೆಗಳ ಬಗ್ಗೆ ಅರಿವಿದೆಯಾ? ಮಾನವೀಯ ಮೌಲ್ಯಗಳನ್ನು ಮರೆತ ಮುಸಲ್ಮಾನರು, ಮನುಷ್ಯತ್ವವನ್ನು ಮರೆತ ಮುಸಲ್ಮಾನರು. ಇದನ್ನು ಕುರಾನಲ್ಲಿ ಹೇಳಿದೆ. ಹಾಗಾದರೆ ಧರ್ಮ ಏನು ಹೇಳುತ್ತೋ ಹಾಗೇ ಇರ್ತಾರೆ ಅನ್ನೋದು ಸತ್ಯ ಅನ್ನೋದಾದರೆ ನಿಮ್ಮ ಧರ್ಮ ಅದನ್ನೇ ಹೇಳಿದೆಯಾ? ನಿಮ್ಮ ಪಂಥ ಅದನ್ನೇ ಹೇಳಿದೆಯಾ? ನಾವು ಹೇಗಿದ್ದೀವಿ, ನಮ್ಮ ಹಿಂದೂಗಳು ಹೇಗಿದ್ದಾರೆ? ನಮ್ಮ ಧರ್ಮ, ನಮ್ಮ ಕಾರ್ಯ, ನಮ್ಮ ಆಚರಣೆ ಹೇಳಿರೋದೇ ಬೇರೆ. ಆದರೆ ನಾವು ಇವತ್ತು ಕೂಡ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ನಮ್ಮ ಋಷಿ ಮುನಿಗಳು, ಸಂತರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ. ಹಾಗಾಗಿ ನಮ್ಮನ್ನು ಜಾಸ್ತಿ ಕೆಣಕಕ್ಕೆ ಹೋಗಬೇಡಿ. ಕೆರಳಿದ್ರೆ ಮಾತ್ರ ಹಿಂದೂಗಳು, ನೀವು ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಹೇಗೆ ಬಂದರೋ ಹಾಗೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಕಾಲ್ಕಿತ್ತು ಓಡಬೇಕಾದಂಥ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ. ಹೆಚ್ಚು ಕೆಣಕಕ್ಕೆ ಹೋಗಬೇಡಿ.
ಹೆಚ್ಚು ಹಿಂದೂಗಳನ್ನು ಕೆಣಕಿದ್ರೆ ಅದು ನಿಮಗೆ ಬಹಳ ದೊಡ್ಡ ತೊಂದರೆಯನ್ನು ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಯಾವಾಗಲೂ ಕೂಡ ಹಿಂದೂಗಳ ಜೊತೆಯಲ್ಲಿ, ಅದು ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿರಲಿ, ಆ ಹಿಂದೂಗಳ ಪರ ನಾವು ಜೊತೆಯಾಗಿ ಸದಾಕಾಲ ನಿಲ್ತೇವೆ. ಇವತ್ತು ಕೂಡ ಇಡೀ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿ ಬಾಂಗ್ಲಾ ಹಿಂದೂಗಳೊಟ್ಟಿಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಸಾರ್ತಾ ಇದ್ದೇವೆ. ಮತ್ತು ಅಂತಹ ಕೃತ್ಯ ಭಾರತದಲ್ಲಿ ನಡೆಸ್ತೀವಿ ಅಂತ ಹೇಳೋರಿಗೆ ಬಹಳ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೀವಿ. ಇದು ಎಚ್ಚರಿಕೆ ಗಂಟೆ. ನೀವು ಎಚ್ಚರಿಕೆ ಅಂತನಾದ್ರು ತಗೊಳ್ಳಿ ಅಥವಾ ಬುದ್ಧಿಮಾತು ಅಂತನಾದ್ರು ತಗೊಳ್ಳಿ. ಇದನ್ನು ಇಲ್ಲಿ ಮರುಕಳಿಸುವ ಪ್ರಯತ್ನವನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹಿಂದೂ ಪ್ರತಿಭಟನಾಕಾರರಾದಂತಹ ಪುನೀತ್ ಕೆರಳಿ ಅವರ ಮಾತು. ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.